ಸಾಕಿರೋದ ಸರ್ ಇದು? ಸಾಕಿರೋದಾ? ಹಾಂ. ನೀವು ಪ್ರತಿದಿನ ನಿಮಗಿದು ಅಭ್ಯಾಸ? ಅದಕ್ಕೆ ನೋಡಿ, ನೀವು ಬರ್ತಿದ್ದಂಗೆ ಎಲ್ಲ ನಿಮ್ಮ ಜೊತೆ ಬಂದುಬಿಟ್ರು ಫ್ರೆಂಡ್ಸ್ ಎಲ್ಲ. ನಮ್ಮ ಫ್ರೆಂಡ್ಸ್ ಊಟ ತಂದಿದ್ದಾರೆ ಅಂತ. ಹಾಂ. ಅಂದರೆ ನೀವು ಯಾರಾದರೂ ಒಬ್ಬರು ಕಂಪಲ್ಸರಿ, ನೀವಿಲ್ಲ ಅಂದರೆ ನಿಮ್ಮ ಮನೆಯಿಂದ ಯಾರಾದರೂ ಬಂದೇ ಬರುತ್ತೆ ಊಟ. ಇದೊಂಥರ ದಾಸೋಹ ಅಲ್ವಾ? ಹಾಂ, ಅದೇನೆ. ಅಂದರೆ ಮಠದ ಆವರಣದಲ್ಲಿ ಪಕ್ಷಿಗಳಿಗೆ ದಾಸೋಹ ಮಾಡೋದೊಂದು ವಿಶೇಷ ಕಾರ್ಯಕ್ರಮ ಅಲ್ವಾ ಇದು? ಹಾಂ, ಎಷ್ಟಿರ್ಬೋದು ಸರ್ ಇಲ್ಲಿ? ಹಾಂ, ಜಾಸ್ತಿ ಇದೆ ಅನ್ಸುತ್ತೆ ನೋಡಿ. ಕಬೂತರು ಜಾ ಜಾ ಜಾ. ಸ್ನೇಹಿತರೆ, ಬಂಡೆಮಠ, ಬೆಂಗಳೂರಿನಲ್ಲಿರುವಂಥ ಬಂಡೆಮಠ ಇದು. ಇವತ್ತು ನಾವು ಇಲ್ಲಿಗೆ ಬಂದ್ವಿ, ಒಂದು ಮದುವೆ ಕಾರ್ಯಕ್ರಮ ಅಂತ ಹೇಳಿ. ಇಲ್ಲಿ ಒಂದು ವಿಶೇಷವಾದ ಒಂದು ಸನ್ನಿವೇಶ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಈ ಬಂಡೆಮಠದಲ್ಲಿ ಇಲ್ಲಿ ಈ ಕಡೆ ಹಕ್ಕಿಗಳಿದೆ, ಆ ಕಡೆ ಮೀನುಗಳಿದೆ. ಈ ಹಕ್ಕಿಗಳ ವಿಚಾರವನ್ನು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲೊಬ್ಬರು ಸ್ನೇಹಿತರು ಪ್ರತಿದಿನ ಇಲ್ಲಿ ದಾಸೋಹ ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ತುಂಬ ಪಾರಿವಾಳಗಳು ಇದೆ. ಆ ಪಾರಿವಾಳಗಳಿಗೆ ಪ್ರತಿದಿನ ದಾಸೋಹದ ವ್ಯವಸ್ಥೆ ಮಾಡ್ತಾರೆ. ಅವ್ರು ನೋಡ್ತಾ ಇದ್ದಾರೆ. ಮಹೇಂದ್ರ ಕುಮಾರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಯಾವ ಥರ ನೀವು ಹಿಂಗೆ ಮಾಡ್ಕೊಂಬಂದಿದ್ದೀರಾ? ನಾವು ಲಾಕ್ಡೌನಲ್ಲಿ ಸುಮಾರು ಕಡೆ ನೋಡಿದ್ವಿ. ಎಲ್ಲರೂ ಮನೇಲಿ ಮನುಷ್ಯರಿಗೇನು ಬಿಡಿ, ಅವ್ರವ್ರು ಕೇಳಿ ಮಾಡ್ಕೊಂತಾರೆ. ಪಾಪ ಈ ಮೂಗು ಪ್ರಾಣಿಗಳು ಯಾರು ಕೇಳಿ ಮಾಡ್ತಾರೆ. ಹಾಗಾಗಿ ಒಂದು ಅಭಿಯಾನ ಶುರು ಮಾಡಿದ್ವಿ. ಅದೇನಪ್ಪ, ಏನೇನಾದರೂ ಮನೆಯಿಂದ ಒಂದಷ್ಟು ಕಾಳುಗಳು ತಂದು ಇಂಥ ಒಂದು ಸೇವೆ ಮಾಡೋಣ ಅಂತ. ಹೆಚ್ಚು ಕಮ್ಮಿ ನಾವಿದ್ದು ನಾವು 4 ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ, ನೀವಿರಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ನಾವಿಲ್ಲ, ನಮ್ಮ ಮನೇಲಿ ಯಾರೊಬ್ಬರು ಬಂದೆ 4 ದಿನದಲ್ಲಿ ಒಬ್ಬರು ಸದಸ್ಯರು ಮಿಸ್ ಆಗದೇನೆ ಬರ್ತಾರೆ. ನಾನು ಆಚೆ ಹೋದ್ರು ನಮ್ಮ ಮಿಕ್ಸರು ಬರ್ತಾರೆ, ಇಲ್ಲ ನಮ್ಮ ಮಕ್ಕಳು ಬರ್ತಾರೆ. ಯಾರೊಬ್ಬರು ಬಂದಿದ್ದಕ್ಕೆ ವಿತೌಟ್ ಮಿಸ್ 7ರಿಂದ 8 ಗಂಟೆ ಒಳಗೆ. ಈಗ ತಾವು ನೋಡಿದ್ರಲ್ಲ, ನಾನು ಬಂದ ಕೂಡಲೇ ಎಲ್ಲ ಬಂದ್ಬಿಟ್ಟು. ಹಾಗೆ ಇದಕ್ಕೊಂದು ಮುಂಚೆ ಯಾರು ಬೇಕಾದ್ರೆ ಕೇಳ್ಬೋದು, ಈ ಪ್ರಾಣಿ ಪಕ್ಷಿ ಯಾರಿಗೂ ಕೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಎಲ್ಲರೂ ಒಂದು ಕೈಲಾದರೂ ಸೇವೆ ಮಾಡಿ. ಇದೇ ದಾಸೋಹ, ಇದೇ ಪೂಜೆ, ಇದೇ ಪುರಸ್ಕಾರ, ಇದೇ ದೇವರು. ಈ ಪಾರಿವಾಳದಲ್ಲೇ ನೀವು ದೇವ್ರು ಕಾಣ್ತಾ ಇದ್ದೀರಾ? ಕಾಣ್ತಾ ಇದ್ದೀವಿ, ಇದರಲ್ಲೇ ದೇವ್ರು ಕಾಣ್ತಾ ಇದ್ದೀವಿ. ತಾನು ತಿನ್ನುವಾಗ 4 ಜನಕ್ಕೆ ಹಂಚಿ ತಿನ್ನೋದೇ ನಿಜವಲ್ಲ ದಾಸೋಹ. ಅದಕ್ಕೆ ಬಸವಣ್ಣವರು ಸ್ವಾಹಂ ಎನ್ನದೆ ದಾಸೋಹಂ ಎನ್ನಿರಯ್ಯ ಅಂತ ಹೇಳಿರೋದು ಪ್ರತಿ ಸೋಮವಾರ. ಎಂತಕ್ಕೆ ಶುರು ಮಾಡಿದ್ರಿ ನೀವು ಈ ಥರ? ಏನೋ ಇದಕ್ಕಿದ್ದಂಗೆ ಮನ್ಸು ಬಂತು. ಅದು ಈ ಇದರಲ್ಲೆಲ್ಲ ನೋಡ್ತಾ ಇದ್ವಿ, ಪಕ್ಷಿಗಳಿಗೆ ನೀರಿಕ್ಕೋದು, ಪಕ್ಷಿಗಳಿಗೆ ಆಹಾರ ಹಾಕೋದು ಅಂತ. ಅದಕ್ಕೆ ಆಗ್ತಾ ಇದೀವಿ. ಅಲ್ಲ, ಇದೊಂಥರ ದಾಸೋಹದ ವ್ಯವಸ್ಥೆ ಅನ್ಸುತ್ತಲ್ವಾ? ಹೌದು, ನಿಜಾನೆ, ಸತ್ಯನೇ. ಯಾಕೆ ಅಂತಂದ್ರೆ ತಾನು ತಿನ್ನೋ ಒಂದು ಇಡೀ ಕಾಳನ್ನ ಹೌದು 4 ಜನಕ್ಕೆ ಹಾಕೋದು ಬಸವಣ್ಣವ್ರು ಇದೇ ಹೇಳ್ಕೊಟ್ಟಿರೋದು ನಮಗೆ. ಹೌದು 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 ಕಾಯಕವೇ ಕೈಲಾಸ. ಒಂದು ಇಡೀನಾದ್ರೂ ಯಾರಿಗಾರು ದಾನ ಮಾಡಿ ಅಂತ ಹೇಳಿ. ನಿಮ್ಗೆ ಏನನ್ಸುತ್ತೆ? ಈಗ ನೀವು ಅಕ್ಕಿಗೆ ಕಾಳುಗಳು ಹಾಕಿದ್ದೀರಾ, ಎಲ್ಲ ತಿಂತಾ ಇದೆ, ಏನನ್ಸುತ್ತೆ ನಿಮ್ಗೆ? ಏನೇನೋ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಕರ್ಮ ಮಾಡಿರ್ತೀವಿ, ಆ ಕರ್ಮ ಎಲ್ಲ ತೀರುತ್ತೆ ಅನಿಸ್ತು. ಅಲ್ಲ, ಕರ್ಮದ ವಿಚಾರ ಇರಲಿ, ಮನಸ್ಸು ಖುಷಿಗೆ ಯಾವ ಥರ ಅನ್ಸುತ್ತೆ? ಖುಷಿನಲ್ಲಿ ಮಾತ್ರ ಇದರಂಥ ಖುಷಿ ಇನ್ನೊಂದಿಲ್ಲ. ಮನೆ ಹತ್ರ ಬಂದು ನೋಡ್ರಿ, ಒಂದು ಪಕ್ಷಿ ಮೊಟ್ಟೆ ಇಕ್ಕಿ ಮರಿ ಮಾಡ್ತಾ ಇದೆ. ಆ ಗೂಡು ಬೀಳೋ ಥರ ಇತ್ತು, ಅದನ್ನು ಒಂದು ರಕ್ಷಣೆ ಮಾಡಿದೆ, ದಾರ ಕಟ್ಟಿ ಬೀಳ್ದಾರಂಗೆ. ಇನ್ನೂ ಒಂದು ವಾರ 15 ದಿನ ಮರಿ ಕರ್ಕೊಂಡು ಹೋಗುತ್ತೆ. ಈ ಮನೆಯಲ್ಲೂ ಒಂದು 3 ರಿಂದ 4 ಶ್ವಾನ ನಾಯಿಗಳು ಸಾಕಿದ್ದೀವಿ. ಅವು ಏನು ಪ್ರೀತಿಯಿಂದ ಸಾಕಿದ್ದೀವಿ ಅಂದರೆ, ಮನೆಯಲ್ಲಿ ನಮ್ಮ ಮಗಳಲ್ಲೇ ಮಲಿಕಂತವೆ ಬಂದು. ಈ ಪ್ರಾಣಿಗಳ ಮೇಲೆ ಮನುಷ್ಯಂಗೆ ಮಾಡಿದ್ರೆ ಏನು ನೆನ್ಕೊಳಲ್ಲ, ಭಗವಂತಂಗೆ ಮಾಡಿದ್ರೆ, ಪ್ರಾಣಿಗಳಿಗೆ ಮಾಡಿದ್ರೆ, ಪಕ್ಷಿಗಳಿಗೆ ಮಾಡಿದ್ರೆ ಅದು ಸದಾ ನಮ್ಮ. ಅಂದರೆ ಈ ಪಕ್ಷಿ ರೂಪದಲ್ಲೇ ಭಗವಂತ ಇದ್ದಾನೆ. ಹೌದೌದು, ಸತ್ಯವಾದ ಮಾತು, 100ಕ್ಕೆ 100 ಸತ್ಯವಾದ ಮಾತಿದೆ. ಕೊಡುವನ ಕೈ ಮೇಲ್ಭಾಗದಲ್ಲಿ, ಈಸ್ಕೊಳ್ಳೋನ ಕೈ ಕೆಳಭಾಗದಲ್ಲಿ ಇರುತ್ತೆ. ಮೇಲು ಕೇಳು ಎಂಬ ಭೇದ ಭಾವ ಬರುತ್ತೆ. ಆದರೆ ದಾಸೋಹ ವ್ಯವಸ್ಥೆಯಲ್ಲಿ ಅದು ಬರಲ್ಲ, ಎಲ್ಲ ಸಮಾನತೆ ಇರುತ್ತೆ ಅಂತ ಹೇಳಿ ನೋಡಿ. ಆ ಪ್ರಾಣಿಗಳು, ಪಕ್ಷಿಗಳು ಕೂಡ ನಿಮ್ಮ ಜೊತೆ ಅಷ್ಟೊಂದು, ನೀವು ಬರ್ತಿದ್ದಂಗೆ ಎಲ್ಲ ನಿಮ್ಮ ಜೊತೆಲಿ ಬಂದು ಎಷ್ಟು ಸಂತೋಷವಾಗಿ ಎಲ್ಲ ಖುಷಿ ಪಡ್ತಾ ಇವೆ ಅಲ್ವಾ? ಥ್ಯಾಂಕ್ ಯು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಈ ರೀತಿ ಮನೋಭಾವ ಉಳ್ಳವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.